ಹಾಯ್ ಹೆಲೋ ಎವ್ರಿಬಡಿ. ಸೊ ಈಗ ಆಲ್ರೆಡಿ ಥಿಯರಿ ಕ್ವಶನ್ಸ್ಗಳ ಕೀ ಆನ್ಸರ್ನ ಮಾಡಿದ್ದಕ್ಕಿದ್ದೀನಿ. 2025 ಅಕೌಂಟೆನ್ಸಿ ಸೆಕೆಂಡ್ PUC ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡ್ತೀನಿ. ಯಾವ್ಯಾವ ಪ್ರಾಕ್ಟಿಕಲ್ ಅಂದರೆ ಸಾಲ್ವಿಂಗ್ ಟೈಪ್ ಕ್ವಶನ್ಸ್ ಅಲ್ಲ, ಆ ಕ್ವಶನ್ಸ್ಗಳ ಕೀ ಆನ್ಸರ್ನ ಕೊಡ್ತಾ ಇದ್ದೀನಿ ನಿಮಗೆ ಇಲ್ಲಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡ್ಬೋದು. ಎರಡನೇ ಕ್ವಶನ್ದಾಗ ಒಂದು ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾ ಹೇಳಿದ್ದಾರೆ. ಓಲ್ಡ್ ರೇಷಿಯೋ ಎಷ್ಟದ, ನ್ಯೂ ರೇಷಿಯೋ ಎಷ್ಟದ. ಓಲ್ಡ್ ರೇಷಿಯೋ ರಮೇಶ್ ಅವ್ರದ್ದು 2/5 ಆಗ್ತದೆ, ರವೀಶ್ ಅವ್ರದ್ದು 1/5. ಸೊ ಈ ಎರಡನೇ ವ್ಯಕ್ತಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಹಾಗಾಗಿ ನ್ಯೂ ರೇಷಿಯೋ ಎಷ್ಟದ, 3/5 ಮತ್ತು 2/5 ಅದ. ಸೊ ಗೇನ್ ರೇಷಿಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಇದು ಫಾರ್ಮುಲಾ ನಿಮ್ಗೆ ಎಲ್ಲರೂ ಗೊತ್ತದ. ಸೊ ರಮೇಶ್ ಈಕ್ವಲ್ಸ್ ಟು 3/5. ರಮೇಶ್ ಅವರ ನ್ಯೂ ರೇಷಿಯೋ ಇಲ್ಲದ 3/5 ಮೈನಸ್ ಓಲ್ಡ್ ರೇಷಿಯೋ 2/5. 3/5 5 ಈ ರೀತಿ ಕೊಟ್ಟಾಗ LCM ಮಾಡೋ ಅವಶ್ಯಕತೆ ಇಲ್ಲ. ಸೊ 3 - 2 1. ನೆಕ್ಸ್ಟ್ ರವೀಶ್ ಅವರ ನ್ಯೂ ರೇಷಿಯೋ 2/5. ಸೊ 2/5. ರವೀಶ್ ಅವರ ಓಲ್ಡ್ ರೇಷಿಯೋ 1/5. 2/5 ಮೈನಸ್ 1/5 1/5. ಅಗೇನ್ 5 ಹೋಯ್ತು. ಸೊ ಗೇನ್ ರೇಷಿಯೋ 1:1. ಅಂದರೆ ಆಪ್ಷನ್ ಡಿ, ಇದು ಬಹುಶಃ ಆಪ್ಷನ್ ಡಿದಾಗ ಬರ್ತದೆ ನೋಡಿರಿ, 1:1. ಇದು ಕರೆಕ್ಟ್ ಆನ್ಸರ್ ಆಗ್ತದೆ. 6 ಮಾರ್ಕ್ಸ್ ಕ್ವಶನ್ ಆ್ಯಕ್ಚುಲಿ, ಬಟ್ ಪ್ರಾಕ್ಟಿಕಲ್ದಾಗ ಕೊಟ್ಟಿದ್ದಾರೆ ರೀ, ಅಂದರೆ ಮಲ್ಟಿಪಲ್ದಾಗ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಮೂರನೇ ಕ್ವಶನ್ ಅನ್ನೋದು 4 lakh rupees ಟ್ಯಾಂಜಿಬಲ್ ಅಸೆಟ್ಸ್ ಇತ್ತು, ಅದು 5 lakh ಆಯಿತು. ಪರ್ಸೆಂಟೇಜ್ ಆಫ್ ಚೇಂಜ್ ಕೇಳ್ತಿದ್ದಾರೆ. ಕಂಪೇರಿಟಿವ್ ಮಾಡಿದರೆ ಗೊತ್ತಾಗ್ತೈತೆ ನಿಮಗೆ. 1 lakh rupees ಡಿಫ್ರೆನ್ಸ್ ಡಿವೈಡ್ ಬೈ ಬೇಸ್ ಫಸ್ಟ್ ಇಯರ್ ಅಮೌಂಟ್. ಸೊ 4 lakh ಇಂಟು 100 ಮಾಡಿದ್ರೆ 25% ಈಸ್ ಪರ್ಸೆಂಟೇಜ್ ಆಫ್ ಚೇಂಜ್ ಆಗ್ತಾ ಇರೋದು 25. ಅಗೇನ್ ಇದು ಕೂಡ ಆಪ್ಷನ್ ಡಿ ಅಥವಾ ಬಿದಾಗ ಏನೋ ಅದ ನೋಡ್ರಿ, ನಂಗೆ ಆಪ್ಷನ್ ನೆನಪಿಲ್ಲ, ಇಲ್ಲಿ ಕ್ವಶನ್ ಪೇಪರ್ ಇಲ್ಲ ಈಗ ಸದ್ಯಕ್ಕೆ. ಓಕೆ, ಸೊ ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಇದು 6 ಮಾರ್ಕ್ಸಿನ ಪ್ರಶ್ನೆ. ಗ್ಯಾರಂಟಿ ಆಫ್ ಪ್ರಾಫಿಟ್. ಸೊ ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಯಾವ ರೀತಿ ಮಾಡಬೇಕು? 90,000 ರೂಪಾಯಿ ಪ್ರಾಫಿಟ್ ಅದ, ರೇಷಿಯೋ 3:2 ಕೊಟ್ಟಿದ್ದರು. 1/6 ನ್ಯೂ ಪಾರ್ಟ್ನರ್, ಅದನ್ನು ಡಿವೈಡ್ ಬೈ 6 ಮಾಡ್ಕೊಂಡ್ಬಿಡ್ರಿ ಅದಕ್ಕೂ, ಬಿಕಾಸ್ 3 2 + 1 6 ಆಗೇ ಆಗ್ತದೆ. ಸೊ 3/6 2/6 1/6. ಈಗ ವರುಣ್ ಅವ್ರದ್ದು 90,000 ಫರ್ಮ್ ಪ್ರಾಫಿಟ್. ಆ 90,000 ರೂಪಾಯಿ ಪ್ರಾಫಿಟನ್ನು ವರುಣ್, ತರುಣ್ ಮತ್ತು ಕಿರಣ್ 3 ಮಂದಿ ಡಿವೈಡ್ ಮಾಡ್ಕೊಳ್ರಿ. 3 ಮಂದಿಗೆ 3/6 2/6 1/6 ರೆಸ್ಪೆಕ್ಟಿವ್ಲಿ ಡಿವೈಡ್ ಮಾಡಿದಾಗ 45,000 ವರುಣ್, 30,000 ತರುಣ್, ಆಮೇಲೆ 15,000 ಕಿರಣ್. ಸೊ 3 ಮಂದಿಗೆ ಪ್ರಾಫಿಟ್ಸ್ ಡಿವೈಡ್ ಆಗ್ತದೆ. ಸೊ 3 ಮಂದಿ ಪ್ರಾಫಿಟ್ಸ್ ಡಿವೈಡ್ ಆದಾಗ ನಮಗೆ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ಕಿರಣ್. ಬಿಕಾಸ್ ಕಿರಣ್ ಅವರಿಗೆ ಗ್ಯಾರಂಟಿ ಎಷ್ಟು ಕೊಟ್ಟಿದ್ರು? 25,000. ಕಿರಣ್ ಅವರಿಗೆ ಗ್ಯಾರಂಟಿ ಇಲ್ಲ, ನಾನು ಡೆಫಿಷಿಯನ್ಸಿ ಅಂದರೆ ಕಡಿಮೆ ಬಿದ್ದಿರೋ ಅಮೌಂಟ್. ಕಿರಣ್ ಅವರಿಗೆ ಗ್ಯಾರಂಟಿ ಕೊಟ್ಟಿದ್ದು 25,000. ಕಿರಣ್ ಅವರಿಗೆ ಗ್ಯಾರಂಟಿ ಕೊಟ್ಟಿದ್ದು 25,000. ಬಟ್ 25,000 ಒಳಗಡೆ 15,000 ರೂಪಾಯಿ ನಾವು ಮೈನಸ್ ಮಾಡಿದಾಗ, ಯಾಕೆ 15 ಮೈನಸ್ ಮಾಡ್ತೀವಿ? ಬಿಕಾಸ್ ಆಲ್ರೆಡಿ 15,000 ರೂಪಾಯಿ ಪ್ರಾಫಿಟ್ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಕಿರಣ್ ಅವರನ್ನು ಏನಂತ ಅಡ್ಮಿಟ್ ಮಾಡ್ಕೊಂಡಿದ್ರು? 25 ಕೊಡ್ತೀವಿ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ರು. ಬಟ್ 25 ಕೊಡಲಿಲ್ಲ, ಕ್ಯಾಲ್ಕುಲೇಷನ್ ಪ್ರಕಾರ 15 ಮಾತ್ರ ಬರ್ತಾ ಇದೆ. ಸೊ 25 ಒಳಗಡೆ 15 ಹೋಯ್ತು. ಹಾಗಾದರೆ ಇನ್ನೂ 10,000 ರೂಪಾಯಿ ಡೆಫಿಷಿಯನ್ಸಿ ಅದ, ಕಡಿಮೆ ಬೀಳ್ತಾ ಇರೋ ಅಮೌಂಟ್ 10,000. ಈ 10,000 ಕಿರಣ್ ಅವರಿಗೆ ಹೋಗಬೇಕು. ಅದು ಯಾರು ಕೊಡಬೇಕು ರೀ? ಈಕ್ವಲಿ ಅಂತ ಹೇಳ್ಯಾರ ಡೆಫಿಷಿಯನ್ಸಿ. ಸೊ ವರುಣ್ 5,000 ಮತ್ತು ತರುಣ್ 5,000, ಅರ್ಧ ಕೊಡಬೇಕು. ಇದು ನೋಟ್ಸ್ ಈ ರೀತಿಯಾಗಿರ್ತದೆ. ಇನ್ನು ನೀವೇನು ಮಾಡಬೇಕು? ಒಂದು ಅಕೌಂಟ್ ಮಾಡಿ P&L ಅಪ್ರೋಪ್ರಿಯೇಷನ್ ಮಾಡಿ ಅಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ಬೇಕು. ಅದನ್ನು ನಾನು ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಅಮೌಂಟ್ಸ್ ಮಾತ್ರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. 3 ಮಂದಿ ಪ್ರಾಫಿಟ್ಸ್ ಡಿವೈಡ್ ಮಾಡಿದ್ರೆ ಡೆಫಿಷಿಯನ್ಸಿ 10,000 ರೂಪಾಯಿ ಬರ್ತದೆ. ಓಕೆ, ನೆಕ್ಸ್ಟ್ ಇದಾದ ನಂತರ ಕ್ವಶನ್ ನಂಬರ್ 23. ಸೊ ಕ್ವಶನ್ ನಂಬರ್ 23 ಏನಪ್ಪ ಅಂದರೆ, ಇದು ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಅದ. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಅದ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ, ಹಾಗೆ ನಾನು ಇಲ್ಲಿ ಶಾರ್ಟ್ಕಟ್ದಾಗ ಬರ್ತಿದ್ದೀನಿ, ಬಟ್ ನೀವು ಆನ್ಸರ್ ಪೇಪರಲ್ಲಿ ಪೂರ್ತಿ ಫಾರ್ಮುಲಾ ಬರೀಬೇಕು ರೀ. ಫಾರ್ಮುಲಾ ಬರೀಲಿಕ್ಕೆ 1 ಮಾರ್ಕ್ ಅದ. ಸೊ ರಾಜೇಶ್ ಅವರ ಓಲ್ಡ್ ರೇಷಿಯೋ ಎಷ್ಟದ? 5/8. ರಾಜೇಶ್ ಅವರ ನ್ಯೂ ರೇಷಿಯೋ 3/6. 3 + 2 + 1 3/6. 8 ಮತ್ತು 6 ಎಷ್ಟು ಜನ 8 ಬರೀತಾರೆ? LCM 8 ಆಗಲ್ಲ. 8 and 6 ಬೇಕಾದ್ರೆ LCM ಸಾಲ್ವ್ ಮಾಡಿ ತೋರಿಸ್ತೀನಿ. 8 and 6 2 4 8 2 3 6. ಕರೆಕ್ಟ್, ಯಾವುದ್ರೂ ಮಲ್ಟಿಪ್ಲೈ ಆಗಿಲ್ಲ. ಸೊ 3 4 ಆ್ಯಸ್ ಇಟ್ ಈಸ್, 3 1 3. ಆಮೇಲೆ 4 4 1 1. ಸೊ 2 × 3 × 4 2 3 6 6 4 24. ಸೊ LCM 24 ಬರ್ತದೆ. ಆಮೇಲೆ 8ಅನ್ನು 24 ಮಾಡಬೇಕಾದ್ರೆ 3 ಮಲ್ಟಿಪ್ಲೈ ಮಾಡಬೇಕು. 6ಅನ್ನು 24 ಮಾಡ್ಕೊಂಡ್ರೆ 4 ಮಲ್ಟಿಪ್ಲೈ ಮಾಡಬೇಕು. 5 3 15, 4 3 4 12. 15 - 12 3. ಇಲ್ಲಿ ಕೂಡ ಅದೇ ರೀತಿ ಸೇಮ್ ಕ್ಯಾಲ್ಕುಲೇಷನ್. 3 3 9, 2 4 8. ಸೊ 9 - 8 1/24. 24 ಹೋಯ್ತು ರೀ. ದೇರ್ ಫೋರ್ SR ಅಂತ ಬರೀಬೇಡ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರ್ದಿರ್ಬೇಕು ಎಕ್ಸಾಮ್ದಾಗ. ಸೊ ದೇರ್ ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು 3:1. ಸೊ ಈ ರೀತಿ ಬರ್ತದೆ. ಇದಾದ ನಂತರ ಕ್ವಶನ್ ನಂಬರ್ 24 ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 24ದಾಗ ಏನಿತ್ತಪ್ಪ ಅಂದರೆ, ಈ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದು. ಇಲ್ಲಿ
ಎಕ್ಸಿಕ್ಯೂಟರ್ಗೆ ಏನೇನು ಹೋಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಯಾವುದೂ ಕಾಲಮ್ಗಳನ್ನು ಹಾಕಿಲ್ಲ ಈಗ ಸ್ಪೀಡ್ನಲ್ಲಿ, ಹಾಗಾಗಿ ಏನೇನು ಕೊಡಬೇಕು ಎಕ್ಸಿಕ್ಯೂಟರ್ಗೆ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿರಿ. 13, 12, 16, 15 4 ವರ್ಷಗಳ ಪ್ರಾಫಿಟನ್ನು ಕೊಟ್ಟಿದ್ದಾರೆ ಅವರಲ್ಲಿ. ಸೊ 4 ವರ್ಷದ ಪ್ರಾಫಿಟ್ಸ್ಗಳನ್ನು ನಾವೇನು ಮಾಡಬೇಕು, ಟೋಟಲ್ ಮಾಡಿರಿ. 56,000 ಬರ್ತದೆ. ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ 1 2 3 4. ಸೊ ಡಿವೈಡ್ ಬೈ 4 ಮಾಡಿದಾಗ 56,000 ಡಿವೈಡ್ ಬೈ 4 ಮಾಡಿದಾಗ 14,000 ರೂಪಾಯಿ ಬಂತು. ಈ 14,000 ರೂಪಾಯಿನೂ ಎವರೇಜ್ ಪ್ರಾಫಿಟ್. ನಮಗೆ ಗುಡ್ವಿಲ್ ಬೇಕೀಗ. ಗುಡ್ವಿಲ್ ಈಕ್ವಲ್ಸ್ ಟು ಎವರೇಜ್ ಪ್ರಾಫಿಟ್ ಇಂಟು 3 ಯಾಕೆ ಮಾಡಿದ್ದೀನಿ ಕ್ವಶನ್ದಾಗ ಅದ. 3 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ 3 ಅದ. ಸೊ 14,000 ಇಂಟು 3 ಮಾಡಿದಾಗ 42,000 ಬರ್ತದೆ. ಸೊ 42,000 ಈಸ್ ಅ ಗುಡ್ವಿಲ್ ಆಫ್ ದಿ ಫರ್ಮ್. ಈ 42,000 ಫರ್ಮ್ ಅದ. ನಮಗೆ ಫರ್ಮ್ದು ಬೇಕಾಗಿಲ್ಲ, ನಮಗೆ ಸಿ ಅವರ ಗುಡ್ವಿಲ್ ಬೇಕು. ಸೊ 42,000 ಇಂಟು 2/10. 2/10 ಯಾಕಪ್ಪ ಅಂದರೆ ಓಲ್ಡ್ ರೇಷಿಯೋ ಅದ ರೀ. 5:3:2. ದಿಸ್ ಈಸ್ ಓಲ್ಡ್ ರೇಷಿಯೋ, ಕರೆಕ್ಟ್. ಸೊ ಇದ್ರೊಳಗೆ ಸಿ ಆರು 2. 5 + 3 8, 8 + 2 10. ಸೊ 2/10 ಮಾಡಿದಾಗ 8,400 ರೂಪಾಯಿ ಸಿ ಅವರ ಗುಡ್ವಿಲ್. ಆ ಗುಡ್ವಿಲ್ಲನ್ನು ಸಿ ಅವರಿಗೆ ಎ ಮತ್ತು ಬಿ ಕೊಡಬೇಕು, ಓಲ್ಡ್ ಪಾರ್ಟ್ನರ್ಸ್. ಗೇನ್ ರೇಷಿಯೋದಾಗ ಕೊಡಬೇಕು. ಗೇನ್ ರೇಷಿಯೋ ಈ ರೀತಿ ಮಾಡ್ತೀವಿ. ಓಲ್ಡ್ ರೇಷಿಯೋದಾಗ ಯಾರು ಹೋದರೂ ಅವರನ್ನು ಮೈನಸ್ ಮಾಡಿರಿ. 5:3 ಉಳಿತದೆ. ಸೊ 5:3 ಅಂದರೆ 5/8, 3/8 ಮಾಡಿದಾಗ ಈ ರೀತಿ ಗುಡ್ವಿಲ್ಲನ್ನು ಎ ಮತ್ತು ಬಿ ಅವರು ಕೊಡಬೇಕು. ಅದಾದ ನಂತರ ಗುಡ್ವಿಲ್ಗೆ ಮತ್ತೇನು ಕೇಳ್ತಾರೆ, ಗುಡ್ವಿಲ್ ಕೊಟ್ಟ ನಂತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20,000 ಕ್ಯಾಪಿಟಲ್ ಅದ, 10% ಇಂಟ್ರೆಸ್ಟ್ ಅದ. ಅವ್ರು ಬದುಕಿರೋದು ಓನ್ಲಿ 6 ಮಂತ್ಸ್ ಆ ವರ್ಷದಲ್ಲಿ. ಓಕೆ, 3ಗೆ 110 ಡೈಡ್ ಅಂತ ಬರ್ದಾರಲ್ಲಿ. ಸೊ 3ಗೆ ಮುಗಿತದೆ. 4 5 6 7 8 9 10 ಹಿಡಿಯೋಂಗಿಲ್ಲ, ಬೇಕು ಸ್ಟಾರ್ಟಿಂಗ್ ಡೇಟ್ ಅದ. ಸೊ 6 ಮಂತ್ಸ್ ಆಗ್ತದೆ. 6/12 ಮಾಡಿದಾಗ 1,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. P&L ಸಸ್ಪೆನ್ಸ್ ಲಾಸ್ಟ್ ಇಯರ್ ಪ್ರಾಫಿಟ್ ಅಂತ ಐತೆ ನೋಡಿರಿ. 15,000 ರೂಪಾಯಿ ಲಾಸ್ಟ್ ಇಯರ್ ಪ್ರಾಫಿಟ್ ಅದ. ಸೊ 15,000 ಇಂಟು ಇದು ಫರ್ಮ್ದು ಅದ. ಅವ್ರದ್ದು ಶೇರ್ 2/10 ಅದ. ಬದುಕಿರೋದು 6 ತಿಂಗಳು 1,500 ಬರ್ತದೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಕ್ಯಾಪಿಟಲ್. ಇದನ್ನು ಸ್ಟಾರ್ಟಿಂಗನ್ನು ಕೊಡಬೇಕು ನೀವು. ಬಾಯ್ ಈ ರೀತಿ ಬರೀಬೇಕು ನೋಡಿರಿ. ಕ್ರೆಡಿಟ್ ಸೈಡ್ ಬರೀತೀರಿ ಬಾಯ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಅಂತಾರಲ್ಲ. ಸೊ ಬಾಯ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು 20,000 ಸ್ಟಾರ್ಟ್ ಮಾಡಿ ಆಯ್ತು. ಬಾಯ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. ಬೈ ಏಸ್ ಕ್ಯಾಪಿಟಲ್ ಅಕೌಂಟ್, ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್ ಗುಡ್ವಿಲ್ ಕಾಂಪನ್ಸೇಟ್ ಮಾಡಬೇಕು. ಆಮೇಲೆ ಬೈ P&L ಸಸ್ಪೆನ್ಸ್. ಓನ್ಲಿ 4 ಐಟಮ್ಸ್ ರೀ. ಒಂದು ಗುಡ್ವಿಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, P&L ಸಸ್ಪೆನ್ಸ್ ಮತ್ತು ಸೀಸ್ ಕ್ಯಾಪಿಟಲ್. ಓಕೆ, ಸೊ ಟೋಟಲ್ 32,100 ಬರ್ತದೆ. ಬಿಕಾಸ್ ನಾವು ಸಿ ಅವರಿಗೆ ಕ್ಯಾಪಿಟಲ್ನ ಸ್ಟಾರ್ಟಿಂಗ್ ತೊಗೊಂಡಿರ್ತೀವಿ. ಅದಾದ ನಂತರ ಜನರಲ್ ರಿಸರ್ವ್ ಕೂಡ ತೊಗೊಬೇಕಾರೆ. ಬ್ಯಾಲೆನ್ಸ್ ಶೀಟಿಂದ ಜನರಲ್ ರಿಸರ್ವ್ ಕೊಡಿದ್ದಾರೆ. ಜನರಲ್ ರಿಸರ್ವ್ನ ತೊಗೋರಿ. 6,000 ರೂಪಾಯಿ ಜನರಲ್ ರಿಸರ್ವ್ ಫರ್ಮ್ ಅದ. ಅವರ ಶೇರ್ಗೆ ಮಲ್ಟಿಪ್ಲೈ ಮಾಡಿದಾಗ 1,200 ಬರ್ತದೆ. ಸೊ ಕ್ಯಾಪಿಟಲ್ 20,000, ಜನರಲ್ ರಿಸರ್ವ್ 1,200, ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,000. ಅದಾದ ನಂತರ P&L ಸಸ್ಪೆನ್ಸ್ 1,500. ಆಮೇಲೆ ಏಸ್ ಕ್ಯಾಪಿಟಲ್ ಮತ್ತು ಬೀಸ್ ಕ್ಯಾಪಿಟಲ್ ಅಂತ ಬರ್ಕೊಂಬಿಡ್ರಿ. ಬೈ ಏಸ್ ಕ್ಯಾಪಿಟಲ್ 5,250 ಇದು ಗುಡ್ವಿಲ್ ರೀ. ಆಮೇಲೆ ಬೀಸ್ ಕ್ಯಾಪಿಟಲ್ 3,150. ಒಂದು ಗುಡ್ವಿಲ್, ಒಂದು P&L ಸಸ್ಪೆನ್ಸ್ 2, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 3, ಜನರಲ್ ರಿಸರ್ವ್ 4, ಆಮೇಲೆ ಕ್ಯಾಪಿಟಲ್. ಇಷ್ಟು ಮಾಡ್ಕೊಂಡಾಗ ಟೋಟಲ್ ನಿಮಗೆ 32,100 ಬರಬೇಕು. ನಾನು ಕಾಲಮ್ ಹಾಕ್ತಾ ಇದೆ, ಬಟ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆಗಬೇಕು ರೀ ಯಾವುದು ಎಕ್ಸಿಕ್ಯೂಟರ್ಸ್ ಅಕೌಂಟ್. ಇನ್ನು ಮತ್ತೊಂದು ಕ್ವಶನ್ ಮಾಡಿದ್ದೀನಿ ನಾನಿಲ್ಲಿ 6 ಮಾರ್ಕ್ಸ್ಗೆ. P&L ಸ್ಟೇಟ್ಮೆಂಟನ್ನು ಮಾಡಿದ್ದೀನಿ ನೋಡಿರಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಿದಾಗ ಈ ರೀತಿ 7 ಹೆಡ್ಡಿಂಗ್ಗಳು ಬರಬೇಕು. ಒಂದು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 3,85,000 ಕೊಟ್ಟಿದ್ದಾರೆ ಆಲ್ರೆಡಿ. ಅದರ್ ಇನ್ಕಮ್ ಯೂಶ್ವಲಿ ಯಾವುದ್ರೂ ಅದರ್ ಇನ್ಕಮ್ ಕೊಟ್ಟಿರಂಗಿಲ್ಲ, ಬಟ್ ಇಲ್ಲಿ ಅದರ್ ಇನ್ಕಮ್ ಕೊಟ್ಟಿದ್ದಾರೆ ಅವರು. 75,000 ಇಸ್ ಅದರ್ ಇನ್ಕಮ್. 2 ಕೂಡಿಸಿದಾಗ ಟೋಟಲ್ ಬರ್ತದೆ. ಟೋಟಲ್ ಇನ್ಕಮ್ ಕೊಟ್ಟಿರೋದಿಲ್ಲ, ನಾವು ಮಾಡಬೇಕು ಅದನ್ನು. 385 + 75 ಮಾಡಿದಾಗ 4,60,000. ಎಕ್ಸ್ಪೆನ್ಸಸ್ ಬಹಳಷ್ಟಿದ್ದು ಇಲ್ಲಿ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂದರೆ ಪರ್ಚೇಸ್ ಆಫ್ ಗೂಡ್ಸ್ ಅಂತ ಬರ್ತಲ್ಲ, ಅದು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ 97,000 ಅದ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ನೋಟ್ಸ್ ಮಾಡಿಲ್ಲ, ಡೈರೆಕ್ಟ್ ಅವರು ಕೊಟ್ಟರು, ಡೈರೆಕ್ಟ್ ತೊಗೊಂಡಿದ್ದೀನಿ. ಫೈನಾನ್ಸ್ ಕಾಸ್ಟ್ಗೆ ಒಂದು ನೋಟ್ ಮಾಡಬೇಕು. ಆ ನೋಟನ್ನು ಕೆಳಗಡೆ ಮಾಡಿದ್ದೀನಿ, ಆಮೇಲೆ ಹೇಳ್ತೀನಿ. ಡಿಪ್ರಿಸಿಯೇಷನ್ ಮತ್ತು ಅಮೋಟೈಸೇಷನ್ ನೋಟ್ ನಂಬರ್ 2 83,000. ಅದರ್ ಎಕ್ಸ್ಪೆನ್ಸಸ್ 1,80,000. ಟೋಟಲ್ ಎಕ್ಸ್ಪೆನ್ಸ್ ಅಂದರೆ ಈ ಎಕ್ಸ್ಪೆನ್ಸ್ 1 2 3 4 5 ಎಕ್ಸ್ಪೆನ್ಸನ್ನು ಟೋಟಲ್ ಮಾಡಿದಾಗ 4,41,000 ಬರ್ತದೆ. ಇನ್ಕಮ್ 4,60,000, ಎಕ್ಸ್ಪೆನ್ಸ್ 4,41,000. ಸೊ 4,60,000ದಾಗ 4,41,000 ಮೈನಸ್ ಮಾಡಿದರೆ 19,000 ಇಸ್ ಪ್ರಾಫಿಟ್. ಬಟ್ ಇದಂಥ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಆಮೇಲೆ ಟ್ಯಾಕ್ಸನ್ನು ಮೈನಸ್ ಮಾಡಿದ್ರೆ 5,700 ಟ್ಯಾಕ್ಸ್ ಕೊಟ್ಟಿದ್ದಾರೆ ಅವರು. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 31,300 ನಿಮಗೆ ಫೈನಲ್ ಆನ್ಸರ್ ಬರಬೇಕು ರೀ. ಆಮೇಲೆ ನೋಟ್ಸ್ ಈ ರೀತಿ ಮಾಡ್ಕೋಬೇಕು. ಫೈನಾನ್ಸ್ ಕಾಸ್ಟ್ 2 ಇಂಟ್ರೆಸ್ಟ್ಗಳು ಬರ್ತಾವೆ. 30 20 50 ಆಗ್ತದೆ. ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಎಕ್ಸ್ಪೆನ್ಸ್ ನಿಮ್ಗೆ ಗೊತ್ತದ. ಡೆಪ್ರಿಸಿಯೇಷನ್ ನಾನು ನಮ್ಗೆ ಸಾಲ್ವ್ ಮಾಡಬೇಕಾದ್ರೂ ಹೇಳಿದ್ನಿ 3 ನೋಟ್ಸ್ ಬರ್ತಾವೆ ರೀ. ಎಟ್ ದಿ ಮ್ಯಾಕ್ಸ್ ಫೈನಾನ್ಸ್ ಕಾಸ್ಟ್ ಬರ್ತದೆ, ಡೆಪ್ರಿಸಿಯೇಷನ್ ಅಮೋಟೈಸೇಷನ್ ಎಕ್ಸ್ಪೆನ್ಸ್ ಬರ್ತದೆ, ಆಮೇಲೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಡೈರೆಕ್ಟ್ಲಿ ಕೊಟ್ಟಾರು, ಸೊ ನೋಟ್ಸ್ ಮಾಡಿಲ್ಲ. ಸೊ ಈ ರೀತಿ ಕ್ವಶನ್ಸ್. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಒಂದು ಗ್ಯಾರಂಟಿ ಆಫ್ ಪ್ರಾಫಿಟ್, ಸ್ಯಾಕ್ರಿಫೈಸ್ ರೇಷಿಯೋ, ಆಮೇಲೆ ಎಕ್ಸಿಕ್ಯೂಟರ್ಸ್. 4 ಕ್ವಶನ್ಸ್ ಈಸಿ ಇದ್ದು ರೀ. 12 ಮಾರ್ಕ್ಸ್ದಾಗ ಒಂದು ಡಿಸೊಲ್ಯೂಷನ್, ಶೇರ್ ಕ್ಯಾಪಿಟಲ್,
ಅದಾದ ನಂತರ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ರಿಟೈರ್ಮೆಂಟ್ ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಡಿಬೆಂಚರ್ಸ್ ಆಲ್ಸೋ ಬಿಟ್ ಡಿಫಿಕಲ್ಟ್. ಅಕೌಂಟಿಂಗ್ ರೇಷಿಯೋಸ್ ಭಾಳಷ್ಟು ರೇಷಿಯೋಸ್ ಅದ. ಸೊ ಇವು 3 ಕ್ವಶನ್ಸ್ ಓದ್ರಿ ಅಂತ ಹೇಳಿದ್ದೆ, 3 ಈಸಿ ಬಂದಾವ್ರಿ. ಓಕೆ, ಸೊ ಇಲ್ಲಿಗೆ ಸೆಷನನ್ನು ಎಂಡ್ ಮಾಡ್ತೀನಿ. ಎಕನಾಮಿಕ್ಸ್ ಕೂಡ ಪ್ರಾಕ್ಟೀಸ್ ಮಾಡುವ. ಹಾಗೆ ಹೋಯಿತು, ಯಾರು ಚಲೋ ಆಗಿದೆ ಚಲೋ ಆಗಿತ್ತು, ಯಾರು ಚಲೋ ಆಗಿಲ್ಲ ಎಕನಾಮಿಕ್ಸನ್ನು ಚಲೋ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.